ಮೋಸವಾಯಿತು. ನಿಜವಾಗಿಯೂ ನಾವು ರಾಕ್ಷಸರ ಮಾಯೆಗೆ ಒಳಗಾಗಿ ಹೋದೆವು. ಪರ್ಣಶಾಲೆಯಲ್ಲಿ ರಾಮ ಲಕ್ಷ್ಮಣರು ಧ್ವನಿಯನ್ನು ಕೇಳಿ ಗಾಬರಿಯಾಗಿರಬೇಕು. ಅದೋ ಲಕ್ಷ್ಮಣನು ಇತ್ತಲೇ ಬರುತ್ತಿರುವನು. ಲಕ್ಷ್ಮಣ, ಸೀತೆಯೊಬ್ಬಳನ್ನೇ ಬಿಟ್ಟು ಬರಬೇಡುವೆಂದು ಹೇಳಿರಲಿಲ್ಲವೇ? ಅಣ್ಣ, ತಮ್ಮ ಅರ್ಥ ಧ್ವನಿಯನ್ನು ಕೇಳಿ ತಮಗೇನಾಯಿತೋ ಅಪಾಯ ಸಂಭವಿಸಬಹುದೆಂದು ಮಾತೆಯವರು ನನ್ನನ್ನು ಇಲ್ಲಿಗೆ ಕಳಿಸಿದರು. ಲಕ್ಷ್ಮಣ, ನಾವು ಸಂದೇಹಪಟ್ಟಂತೆ ಅದು ರಾಕ್ಷಸರ ಮಾಯಾಮೃಗ. ಆ ಧ್ವನಿಯನ್ನು ಕೇಳಿ ಅನಾಹುತವೇನಾದರೂ ಆಗಿರಬಹುದೆಂದು ಓಡೋಡಿ ಬಂದನು. ನಡೆಯ ಲಕ್ಷ್ಮಣ, ಪರ್ಣಶಾಲೆಗೆ ಹೋಗಿ ಜಾನಕಿಯನ್ನು ನೋಡೋಣ. ಆಗಲಿ ಅಣ್ಣ. ಸೀತಾ, ಜಾನಕಿ, ಸೀತಾ, ಜಾನಕಿ, ಮಾತೆಯವರೇ. ಲಕ್ಷ್ಮಣ, ಎಲ್ಲಿಯೂ ಜಾನಕಿಯು ಕಾಣಿಸುತ್ತಿಲ್ಲವಲ್ಲ? ಆ ನದಿ ತೀರಕ್ಕೇನಾದ್ರೂ ಹೋಗಿರುವಳೇನೋ, ಹೋಗಿ ನೋಡಿಕೊಂಡು ಬಾ. ಆಗಲಿ ಅಣ್ಣ. ಧರಣಿ ಜಾತೆ ಮಾತ ಸೀತಾ ಕಾಣದಾದರೆ ಮಾತಾ ಕಾಣದಾದರೆ ಜಾನಕಿ ತಾಯಿ. ಧರಣಿ ಜಾತೆ ಮಾತ ಸೀತಾ ಕಾಣದಾದರೆ ಮಾತಾ ಕಾಣದಾದರೆ ಅಮ್ಮ ನಿನ್ನ ವಿರಹದಿಂದ ಅಮ್ಮ ನಿನ್ನ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಸುಖಿಸಬಲ್ಲನೆ ರಾಮನು, ಸುಖಿಸಬಲ್ಲನೆ ರಾಮನು. ಧರಣಿ ಜಾತೆ ಮಾತ ಸೀತಾ ಕಾಣದಾದರೆ ಮಾತಾ ಕಾಣದಾದರೆ. ಅಮ್ಮ ತಾಯಿ, ಕಾಂಚನ ಮೃಗವ ಬಯಸಿದೆ ಏಕೆ? ಕಾಂಚನ ಮೃಗವ ಬಯಸಿದೆ ಏಕೆ? ಏನ ಬೇಡಲಿ ರಾಮಗೆ? ನಾ ಹೇಗೆ ತೋರಲಿ ಮುಖವನ್ನು? ನಾ ಹೇಗೆ ತೋರಲಿ ಮುಖವನ್ನು? ಧರಣಿ ಜಾತೆ ಮಾತ ಸೀತಾ ಕಾಣದಾದರೆ ಮಾತಾ ಕಾಣದಾದರೆ ಅಮ್ಮ ಮಾತಾ. ಅಯ್ಯೋ, ಎತ್ತ ಕಡೆ ನೋಡಿದರು ತಾಯಿಯವರ ಸುಳಿವೇ ಇಲ್ಲವಲ್ಲ. ಎಲ್ಲಿ ಹುಡುಕಿದರೂ ಜಾನಕಿಯ ಸುಳಿವೇ ಕಾಣುತ್ತಿಲ್ಲವಲ್ಲ. ಎಲ್ಲಿ ಮರೆಯಾಗಿ ಹೋಗಿರಬಹುದು? ಹಾ ಜಾನಕಿ, ಬೇಡ ಬೇಡವೆಂದರೂ ಅರಣ್ಯಕ್ಕೆ ಬಂದು ನನ್ನೊಡನೆ ಕಾಣದಾಗಿ ಹೋದೆಯಲ್ಲ ಸೀತಾ. ಅಣ್ಣ, ಅಣ್ಣ, ಜಾನಕಿಯು ನದಿ ತೀರದೂ ಇಲ್ಲ ಅಣ್ಣ. ಲಕ್ಷ್ಮಣ, ಅಲ್ಲಿಯೂ ಸಿಗಲಿಲ್ಲವೇ? ಅಣ್ಣ, ಎಲ್ಲಿ ಹೋಗಿರಬಹುದು? ಏನಾಗಿರಬಹುದು? ಪೂಜ್ಯಳು ಇಲ್ಲದ ಕಾರಣವನ್ನೇ ತಿಳಿಯಲು ಅಸಾಧ್ಯವಾಗುತ್ತಿರುವುದು. ಈಗ ಏನು ಮಾಡುವುದಣ್ಣ? ಹಾ ರಾಮಚಂದ್ರ, ಕೋದಂಡ ರಾಮ, ಅಣ್ಣ, ದಶರಥ ರಾಮ, ಕಾಪಾಡು ಕಾಪಾಡು. ಅಣ್ಣ, ಇಲ್ಲಿ ನೋಡು, ಈ ಭೂತವು ಮಾತೆಯವರನ್ನು ನುಂಗಿಯಬಹುದು. ಅಪ್ಪಣೆಯನ್ನು ಕೊಡು, ಈಗಲೇ ಸಂಹರಿಸಿ ಬಿಡುತ್ತಾನೆ. ಸ್ವಲ್ಪ ನಿಲ್ಲು ಲಕ್ಷ್ಮಣ. ದಶರಥ ರಾಮ ಎಂದು ಆರ್ತಧ್ವನಿಯಿಂದ ಚೀರಿದಂತೆ ಭಾಸವಾಗುತ್ತಿರುವುದು. ಸಮೀಪಕ್ಕೆ ಹೋಗಿ ನೋಡೋಣ. ಅಯ್ಯ, ನೀವ್ಯಾರು? ನಿಮ್ಮ ವೃತ್ತಾಂತವನ್ನು ತಿಳಿಸಬಲ್ಲಿರಾ? ಅಯ್ಯ, ನಾವು ಅಯೋಧ್ಯಾಧಿಪತಿಯಾದ ದಶರಥ ಚಕ್ರವರ್ತಿಯ ಮಕ್ಕಳು ರಾಮಲಕ್ಷ್ಮಣರು. ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಮಾಡಿಕೊಂಡಿದ್ದಾಗ ನನ್ನ
ಪತ್ನಿಯಾದ ಜಾನಕಿಯು ಕಾಣೆಯಾಗಿರುವಳು. ಆಕೆಯನ್ನು ನರಸುತ್ತಾ ಈ ಮಾರ್ಗ ಬಂದೆವು. ಅಯ್ಯ, ಏನು ಇದು ನಿನ್ನ ದೀನ ಅವಸ್ಥೆ? ನಾವು ತಿಳಿದುಕೊಳ್ಳಬಹುದೇ? ಅಯ್ಯ, ನೀನು ಯಾರು? ನಿಮ್ಮ ತಂದೆಗೆ ಆಪ್ತ ಮಿತ್ರನಾದ ಜಟಾಯು ಎಂದು ಕರೆಯುವರು. ನೀವಿಲ್ಲದ ವೇಳೆಯಲ್ಲಿ ಆ ಸೀತಾಮಾತೆಯನ್ನು ಆ ಕಳ್ಳರಾವಣನು ಅಪಹರಿಸಿಕೊಂಡು ಹೋಗುತ್ತಿದ್ದನು. ಆತನೊಡನೆ ವೀರಾವೇಶದಿಂದ ಹೋರಾಡುತ್ತಿರುವಾಗ ಮೋಸದಿಂದ ನನ್ನ ಈ 2 ರೆಕ್ಕೆಗಳನ್ನು ಕತ್ತರಿಸಿದನು. ಮಾತೆಯವರು ಈ ವಿಷಯವನ್ನು ನಿಮಗೆ ತಿಳಿಸುವವರೆಗೂ ನಿನ್ನ ಪ್ರಾಣ ಉಳಿದಿರಲಿ, ನಿಮ್ಮ ಜೀವ ಉಳಿದಿರಲಿ ಎಂದು ಆಶೀರ್ವದಿಸಿದರು. ಅದರಂತೆ ನಾನು ಇಲ್ಲಿಯವರೆಗೂ ಬದುಕಿರುವೆನು. ನಾನಿನ್ನ ಬದುಕಿರಲಾರೆ. ನನಗೆ ಮುಕ್ತಿಯನ್ನು ಸದ್ಗತಿಯನ್ನು ಕೊಟ್ಟು ಕಾಪಾಡು ಕಾಪಾಡು ರಾಮಚಂದ್ರ. ಹಾ ಸೀತಾ, ರಾವಣನು ನಿನ್ನನ್ನು ಜಾನಕಿ ಮಾತೆಯವರೇ, ರಾಮಚಂದ್ರ. ಅಯ್ಯ ಲಕ್ಷ್ಮಣ, ಈತನು ನಮ್ಮ ತಂದೆಯ ಸ್ನೇಹಿತನಾದುದರಿಂದ ನಾವೇ ಈತನ ಅಂತ್ಯಕ್ರಿಯೆಗಳನ್ನು ಮುಗಿಸಿ ಮುಂದೆ ಹೋಗೋಣ. ನಡೆ ಲಕ್ಷ್ಮಣ. ಆಗಲಿ ಅಣ್ಣ. ಅಣ್ಣ, ಎಷ್ಟು ಹುಡುಕಿದರೂ ಜಾನಕಿ ಸುಳಿವೇ ಕಾಣುತ್ತಿಲ್ಲ. ನಡೆ ಸಹೋದರ, ಮುಂದೆ ಹೋಗಿ ಹುಡುಕೋಣ. ನಡಿಯಣ್ಣ. ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ. ಸೀತಾ, ಜಾನಕಿ,
ಅಣ್ಣ ಚೈತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯಾ ಜನಮನ ಅಯೋಧ್ಯಾ ಜನಮನ ಕಾಣಸದೆ ಅಗಲಿದೆಯ ಕಮಲಮುಖಿ ನೀನಿಲ್ಲದೆನ್ನಯ ಬಾಳಿದು ವಿಫಲ ಸಂಗೀತ ಸಂತೋಷ ಲಕ್ಷ್ಮಣ ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ಸಂತೋಷ ವಿರಹ ವೇದನೆ ಸಹಿಸಲ ಸದಳ ಸೀತಾ ಜಾನಕಿ ವೈದೇಹಿ. ವಿರಹ ವೇದನೆ ಸಹಿಸಲ ಸದಳ ಕಡುವಾದಹಿಸುವ ಚಿರಂತಜಿತಾನಲ ಕಡುವಾದಹಿಸುವ ಚಿರಂತಜಿತಾನಲ ಮಾನಸಗಿ ಅಗಲಿದೆಯ ಕಮಲಮುಖಿ ಲಕ್ಷ್ಮಣ ಅಣ್ಣ ಎಷ್ಟು ಹುಡುಕಿದರೂ ಸೀತೆಯ ಸುಳಿವೇ ಸಿಗಲಿಲ್ಲ. ಹಳ್ಳ ಕೊಳ್ಳಗಳು, ಬೆಟ್ಟಗುಡ್ಡಗಳು, ಗುಹಾಂತರಗಳು ಎಲ್ಲಿ ಹುಡುಕಿದರೂ ಜಾನಕಿಯ ಸುಳಿವೇ ಕಾಣುತ್ತಿಲ್ಲ. ಲಕ್ಷ್ಮಣ, ಅಣ್ಣ ಜಾನಕಿ ಇಲ್ಲದೆ ನಾನು ಅಯೋಧ್ಯೆಗೆ ಹೇಗೆ ಹಿಂದಿರುಗಿ ಬರಲಿ? ಅಣ್ಣ ಇಲ್ಲ ಲಕ್ಷ್ಮಣ, ಜಾನಕಿ ಇಲ್ಲದೆ ನಾನು ಬದುಕಿರಲಾರೆ, ಅಯೋಧ್ಯೆಗೆ ಹಿಂತಿರುಗಲಾರೆ. ನನ್ನನ್ನು ಪ್ರೀತಿಸಿದವರೆಲ್ಲರೂ ನನ್ನಿಂದ ದೂರವಾಗಿ ಹೋದರು. ಅತಿಯಾಗಿ ಪ್ರೀತಿಯನ್ನಿಟ್ಟಿದ್ದ ತಂದೆಯವರು ನನ್ನಿಂದ ಕಣ್ಮರೆಯಾಗಿ ಹೋದರು. ಜಾನಕಿಯೂ ಸಹ ನನ್ನಿಂದ ದೂರ ಹೋದಳು. ಸಹೋದರ, ಅಣ್ಣ ಈಗ ಉಳಿದಿರುವವನು ನೀನೊಬ್ಬನೇ. ಅಣ್ಣ ಸಹೋದರ, ಅಣ್ಣ ನನ್ನ ಮಾತು ಕೇಳು. ಅಯೋಧ್ಯೆಗೆ ಹಿಂತಿರುಗಿ ಹೋಗು, ನನ್ನ ನಿಂಬಾಲಿಸಬೇಡ. ಅದೋ ಅಲ್ಲಿ ಕಾಣುವ ಆ ಪರ್ವತ ಶಿಖರಾಗ್ರವನ್ನೇರಿ ಕೆಳಗೆ ಬಿದ್ದು ಪ್ರಾಣತ್ಯಾಗ ಮಾಡಿಕೊಳ್ಳು. ಅಣ್ಣ ಸಾಧ್ಯವಿಲ್ಲವಣ್ಣ. ಸರ್ವಜ್ಞಾದ ನೀನೇ ಈ ರೀತಿಯಾದ ಮೇಲೆ ಏನು ಅರಿಯದ ಬಾಲಕನ ನಾನು ಈ ಅರಣ್ಯದಲ್ಲಿ ಏನು ಮಾಡುವುದೇನಿದೆ? ನಾನು ನಿನ್ನ ಮಾರ್ಗವನ್ನೇ ಹಿಂಬಾಲಿಸುತ್ತೇನೆ ಅಣ್ಣ. ಆಗಲಿ ಲಕ್ಷ್ಮಣ. ಆಂಜನೇಯ, ಆಂಜನೇಯ, ಬೇಗನೆ ಬಾ, ಬೇಗನೆ ಬಾ. ಯಾರೋ ಋಷಿಕುಮಾರರು ಕದಂಬನೆಂಬ ರಾಕ್ಷಸನನ್ನು ಪರ್ವತವೆಂದು ಭಾವಿಸಿ ಮೋಸವಾಗಿ ಹತ್ತುತ್ತಿರುವರು. ಅವರಿಗೆ ಬೇಗನೆ ಹೋಗಿ ವಿಷಯವನ್ನು ತಿಳಿಸಿ ಅಪ್ಪಣೆ ಒಡೆಯ, ಅಪ್ಪಣೆ ಒಡೆಯ. ಆದರೆ ಅಲ್ಲೇ ಬಿಡು. ಮಹಾತ್ಮರೇ, ನಿಲ್ಲಿ ನಿಲ್ಲಿ, ಅದು ಪರ್ವತವಲ್ಲವು. ಕಬಂಧನೆಂಬ ರಾಕ್ಷಸರು ಪರ್ವತಾಕಾರವಾಗಿ ಬಿದ್ದಿರುವನು. ಅದನ್ನು ಹತ್ತಿದರೆ ನಮಗೆ ಅಪಾಯ ಸಂಭವಿಸುವುದು. ಹಿಂದಿರುಗಿ ಬನ್ನಿ, ಹಿಂದಿರುಗಿ ಬನ್ನಿ. ಏನು ಅದು ಪರ್ವತಾಕಾರದ ರಾಕ್ಷಸನೇ? ಲಕ್ಷ್ಮಣ, ಅಣ್ಣ ಬಾಣವನ್ನು ಹೂಡು, ಅದರ ಆಗಲಿ ಎಡಭುಜವನ್ನು ಅಣ್ಣ. ಕತ್ತರಿಸು, ನಾನು ಬಲಭುಜವನ್ನು ಕತ್ತರಿಸುವನು. ಸಹೋದರ, ಅಣ್ಣ ನಮ್ಮನ್ನು ಈ ಘೋರ ವಿಪತ್ತಿನಿಂದ ಪಾರು ಮಾಡಿದ ಮಹಾನುಭಾವರು ಯಾರಿರಬಹುದು? ಆರು ಆಗಿರಬಹುದಣ್ಣ, ಈತನೇ ಆಗಿರಬಹುದೇ?
ಮಹಾತ್ಮರು ಯಾರಾಗಿರಬಹುದು? ಷೋಡಶ ಕಳೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿರುವ ಇವರನ್ನು ರಾಜಕುಮಾರರೆಂದು ಭಾವಿಸೋಣವೇ? ಜಟಾವಲ್ಕಧಾರಿಗಳಾಗಿರುವರು ಮುನಿಕುಮಾರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು ಇವರಾರಾಗಿರಬಹುದು? ಅಶ್ವಿನಿ ದೇವತೆಗಳಾಗಿರಬಹುದೇ? ಅಥವಾ ಇಂದ್ರೋಪೇಂದ್ರರೇ? ರಜತಗಿರಿಯ ನಿಲಯನಾಗಿ ರಂಜಿತ ಕಾಯನಾಗಿ ರಮಣೀಯ ವದನಾಗಿ ಆರಾಧಿಸುವ ಇದನು ಆ ರಾಜಶೇಖರನೇ. ಈತನೇ ಹರನಾಗಿದ್ದೊಡೆ ರಜತಗಿರಿಯ ಶಿಖರದ ಮೇಲೆ ಕುಳಿತು ಹರಳ ಶಿರದಿಂದ ಹರಿದು ದರೆಯನ್ನು ಧರಿಸಲು ಬಂದ ಪರಮಪಾವನಿ ಗಂಗಾಧಾನೆಯಲ್ಲಿ. ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ, ಪ್ರಸನ್ನ ವದನನು ಪದ್ಮನಯನನು ಪದ್ಮಾಸೀನಾಗಿ ಕುಳಿತಿರುವ ಪದ್ಮ ಸಂಭವನಾದ ಆ ಬ್ರಹ್ಮದೇವನೇ. ಕರದಿ ಕಂಠಾನಿ ಇಲ್ಲ, ತುಳಸಿ ಜಪಸರಿಗಳಿಲ್ಲ, ಮೇಲ್ಶಿರವ ನಾಲ್ಕಿಲ್ಲ. ಈತನು ಸರಸಿದೋತ್ತನಾದ ಬ್ರಹ್ಮದೇವನಲ್ಲವು. ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನ ರೂಪ ನಿರ್ಮಲಾಂತದಾಯಕನಾಗಿರ್ತಕ್ಕಂತಹ ಆ ನಾರಾಯಣನೇ. ಕರದಿ ಶಂಖಚಕ್ರ ಗದಾ ಪದ್ಮಗಳಿಲ್ಲ, ಕೋಡಿ ಸೋಲಿ ಸಮತೇಜವಾದ ಕೌಸ್ತುಭಮಣಿ ಇಲ್ಲ, ಮಣಿಮಗಳ ರತ್ನಾಭರಣಗಳನ್ನು ಧರಿಸಿಲ್ಲ. ಪಣಿಶಾಹಿ ಪ್ರಹ್ಲಾದ ವರದ ಈತನಲ್ಲ 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 ಅಂತ ನೋಡಿ ಇವರಾರಾಗಿರಬಹುದು? ಲಕ್ಷ್ಮಣ, ಅಣ್ಣ, ಈ ವಿಲಕ್ಷಣ ತೇಜೋಮೂರ್ತಿಯನ್ನು ನೋಡಿದೆಯಾ? ನೋಡಿದೆ ಅಣ್ಣ. ಆತನ ಕಿವಿಡಲ್ಲಿರುವ ಕುಂಡಲಗಳನ್ನು ನೋಡು, ಸೂರ್ಯ ಚಂದ್ರದಂತೆ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವವಲ್ಲ ಸಹೋದರ? ಕಾಣುತ್ತಿಲ್ಲವಣ್ಣ. ಆಹಾ, ಇದೇನು ಆಶ್ಚರ್ಯ! ನಿನ್ನ ಕಿವಿಯರಲ್ಲಿರುವ ಗುರುಣಗುಂಡದಾದಿ ಆಧ್ಯಾವನಗಳು ಯಾರ ಕಣ್ಣಿಗೆ ಗೋಚರಿಸಬಹುದು? ಅವರೇ ನಿನ್ನನ್ನು ಕಾಪಾಡುವ ಮಹಾನುಭಾವನು ಎಂದು ಎನ್ನ ತಾಯಿಯಾದ ಅಂಜನಾದೇವಿ ಹೇಳಿದ ಮಾತು ಇಂದಿಗೆ ದಿನವಾದಂತೆ ತೋರುತ್ತಿರುವುದು. ಧನ್ಯನಾದನಮ್ಮ, ಧನ್ಯನಾದನು. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ನುಡಿಗೆ ನುಡಿಗೆ ಅಮ್ಮ ಅಮ್ಮ ಮುನ್ನೊಂದ ನುಡಿಯ ನುಡಿಯೇ
ಬ್ರಹ್ಮದಲ್ಲಿ ದಿನವಾಗುತ್ತಿದೆ. ಎಲ್ಲ ರಕ್ಷಿಸುವ ದೊರೆ ಬಂದ ಎಲ್ಲ ರಕ್ಷಿಸುವ ದೊರೆ ಬಂದ ಎಲ್ಲ ರಕ್ಷಿಸುವ ದೊರೆ ಬಂದ ಎಲ್ಲಮ್ಮ ಬಂದ ಎಲ್ಲ ಸ್ವಾಮಿ ಬಂದ ಚಿಂತೆಗಿಲ್ಲೇ ತಗೆ ಮಾಡುವುದು ಆನಂದ 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 ಧನ್ಯನಾದೆ ಧನ್ಯನಾದೆನು ಜಗಂಗಳಲ್ಲಿ ಧನ್ಯನಾದೆನು ಜಗಂಗಳಲ್ಲಿ ಪೂರ್ಣ ಪುಣ್ಯನಾಲಾದೆನು ಜನ ಅದರಿ ಕರಿವರದ ಲಕ್ಷ್ಮೀ ವಿರೋಧ ಕರಿ ವರದ ಲಕ್ಷ್ಮೀ ವಿನೋದ ಶ್ರೀ ನರಹರಿಯು ತಾನೇ ಪ್ರತ್ಯಕ್ಷನಾಗಿ ಬಂದ ಆಹ, ಈ ಮಹಾತ್ಮರು ಯಾರೆಂಬುದು ವಿಚಾರವನ್ನು ಹೇಗೆ ತಿಳಿಯಲಿ, ಏನು ಮಾಡಲಿ? ಇವರ ವಿಚಾರವನ್ನು ಇವರ ಸಮೀಪಕ್ಕೆ ಹೋಗಿ ತಿಳಿದುಕೊಳ್ಳುವೆನು. ಓಹೋ, ಮರೆತಿದ್ದನು. ದೇವ ಮಂದಿರಕ್ಕೂ ಗುರು ಸನ್ನಿಧಿಗೂ ಮಕ್ಕಳಿರುವ ಮನೆಗೂ ರಿಕ್ತ ಹಸ್ತಗಳಿಂದ ಹೋಗಬಾರದೆಂಬ ಆರ್ಯೋಕ್ತಿ ಇರುವುದಾದ ಕಾರಣ ಇಲ್ಲಿ ದೊರೆಯಬಹುದಾದಂತಹ ಕೆಲವು ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಹೋಗಿ ಈ ಮಹಾತ್ಮರ ಪಾದಪೂಜೆಯನ್ನು ನೆರವೇರಿಸಿ ನಂತರ ಇವರ ಆರಂಭದರು ವಿಚಾರ ಮಾಡುವೆನು. ಕಾಲ್ ಕುಡಿಸಿ ಗುರುಗಳ, ಕಾಲ್ ಕುಡಿಸಿ, ಕಾಲ್ ಕುಡಿಸಿ. ಹೊಡ್ಕೊಂಡಿದ್ದು ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ
ಕೇಳಿರೈ ರವಿಕುಲದಾರದು ಶ್ರೀ ದಶರಥಾಂಕಿತನ ಪುತ್ರರೈ ನಾವು ರವಿಕುಲದಾರದು ಶ್ರೀ ದಶರಥಾಂಕಿತನ ಪುತ್ರರೈ ನಾವು ರಾಮ ಲಕ್ಷ್ಮಣರೆಂದು ಕಲವರೆಮ್ಮನು ಜಗದಿ ಸಾರ್ವಭೌಮರೇ ತಿರದಿ ಶಿಷ್ಯವಲ್ಧಗಳೇ ಸಾರ್ವಭೌಮರ ಶಿರದಿ ಶಿಷ್ಯವಲ್ಧಗಳೇ ಕ್ರಮದೀವನದಿ ಸಂಚರಿಸಲೇ ವನವಾಸವಂ ಅನುಭವಿಸಲ್ 7 ವರ್ಷ ವನವಾಸವಂ ಅನುಭವಿಸಲ್ ಈ ರೂಪದಿಂದಿರಲೆಮ್ಮ ಮಾತೆಯವರಾಗ್ನೇ ಓಬಿರೆಲ್ಲಿಗೆ ಮುನ್ನ ಪಾವನಾಧರೆ ಬೇಡಿ ಪಾರಮಾರ್ಥ ಸಂಗತಿಯಂ ಪ್ರಾರ್ಥಿಸುವೆ ನಾನು ಪಾಪಿ ರಾವಣನನ್ನ ಪತ್ನಿಯನ್ನು ಕದ್ದೊಯ್ದ ಪಥವರಿಯಲೇ ಈ ರೀತಿ ಹೋಗುತ್ತಿಹೆವಯ್ಯ ಅನಿತಾದೊಡೆ ಅನಿತಾದೊಡಿ ಆಭರಣಗಳಿರಾವುವ ನೋಡಿರೈ ಆರ್ಧ ಧ್ವನಿಯೋಳ್ ಓರ್ವ ಸ್ತ್ರೀಯೋ ಎಸೆದಳಲ್ಲಿ ಅಲ್ಲಿ ಅಜಟ ಕಂಡೆನು ನಾನು ಜಾನಕಿಯ ಆಭರಣಗಳಿವು ಅಕಟಕಟ ಕಂಡೆನು ನಾನು ಜಾನಕಿಯ ಆಭರಣಗಳಿವು ಆಕಾರವೇ ಬಂದು ನಿಂತಂತೆ ಮುಂದೆ ಸೀತಾ ಹಾರಾದೊಡೆ ನಮ್ಮ ಪ್ರಾಣ ಸಖ ನೀನು ಬೇರಲ್ಲವೈ ವಾಯುನಂದನನು ನಾನು ವರಾರಿಸೈ ಪರಮ ಭಕ್ತ ನೀನು ಶ್ರೀ ರಾಮದೂತ ಹನುಮಂತ ನಾನು ಜ್ಞಾನಗಂಗ ಕರುಣಾನಿಧಿ
ಮಂಗಳ ಪ್ರಭು ಶ್ರೀರಾಮಚಂದ್ರ, ರಘುಕುಲ ಲಲಾಮ, ಜಾನಕಿ ಸೋಮ, ನಿನ್ನನ್ನು ನೋಡಿ ನನ್ನ ಜನ್ಮವು ಪುನೀತವಾಯಿತು. ಬ್ರಹ್ಮಶ್ರೀ ಆಶ್ರಮದಲ್ಲಿ ನನ್ನನ್ನು ತಮ್ಮ ಪಾದ ಸೇವಕರನ್ನಾಗಿ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುವೆನು ದೇವ. ಅಯ್ಯ, ನಿನ್ನನ್ನು ನೋಡಿದರೆ ಗೌರವಗಳು ಆದರಗಳು ನಮ್ಮ ಮನಸ್ಸಿನಲ್ಲಿ ಉಕ್ಕಿ ಬರುತ್ತವೆ. ನಾವು ನೀನು ಯಾರೆಂದು ತಿಳಿದುಕೊಳ್ಳಬಹುದೇ? ದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭದಲ್ಲಿ ಈಶ್ವರ ಪ್ರಣೀತವಾದ ವಾಯುದೇವರ ವರಪ್ರಸಾದ ಜನಿಸಿದ ನನ್ನನ್ನು ವಾಯುದೇವನೆಂತಲೂ ಹನುಮಂತನೆಂತಲೂ ಆಂಜನೇಯನೆಂತಲೂ ಕರೆಯುವರು. ಎನ್ನೊಡೆಯನಾದ ಸುಗ್ರೀವರಾದರೂ ಆತನ ಅಣ್ಣನಾದ ವಾಲಿಗಿಂತಹ ವಂಚಿತನಾಗಿ ಅದೋ ಅಲ್ಲಿ ಕಾಣುವ ಋಷಭಮುಖ ಪರ್ವತದಲ್ಲಿ ವಾಸ ಮಾಡಿಕೊಂಡಿರುವನು. ನಾನು ಆತನಿಗೆ ಅಮಾತ್ಯ ಪದವಿಯಲ್ಲಿರುವನು. ತಾವುಗಳು ಅಲ್ಲಿಗೆ ದಯಮಾಡಿಸಿದರೆ ನಮ್ಮ ಒಡೆಯನ ಪರಿಚಯವನ್ನು ತಮಗೆ ಮಾಡಿಸಿಕೊಡುವನು ದೇವ. ಆಂಜನೇಯ, ನಾವು ಮಾರ್ಗಾಯಾಸದಿಂದ ಬಹಳವಾಗಿ ದಣಿದಿದ್ದೇವೆ. ಆ ನಿಮ್ಮ ಒಡೆಯನನ್ನೇ ಇಲ್ಲಿಗೆ ಕರೆತಂದರೆ ಬಹಳ ಅನುಕೂಲವಾಗುವುದು. ಅಪ್ಪಣೆ ದೇವ. ಓಹೋ ಒಡೆಯ ಸುಗ್ರೀವರಾದ, ಓಡಿ ಬಾ. ನಮ್ಮನ್ನು ಕಾಪಾಡಲು ದಶರಥ ಪುತ್ರರಾದ ರಾಮಲಕ್ಷ್ಮಣರು ಬಂದಿರುವರು. ಅವನಿಗೆ ಶರಣಾರ್ಥರಾಗು. ಓಡಿ ಬಾ ಒಡೆಯ. ಸುಗ್ರೀವರಾಜ, ನಿನಗೆ ಶುಭವಾಗಲಿ, ಹೇಳು. ರಾಮರ ಪಾದವ ಕಂಡೆನ ರಘುರಾಮರ ಪಾದವ ರಾಮರ ಪಾದವ ಸುಗ್ರೀವರಾಜ, ದೇವ, ನಿನಗೆ ಮಂಗಳವಾಗಲಿ. ಆಂಜನೇಯನ ಮುಖಾಂತರ ನಿನ್ನ ವಿಚಾರಗಳನ್ನು ತಿಳಿದೆನು. ನಿನ್ನ ವಿಚಾರವನ್ನು ತಿಳಿದು ನನಗೆ ಮುರುಕ ಉಂಟಾಗಿರುವುದು. ಇಂದಿನಿಂದ ನಾವಿಬ್ಬರೂ ಸನ್ಮಿತ್ರರು. ಸುಗ್ರೀವರಾಜ, ದೇವ, ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿಕೊಂಡು ಹೋಗಿರುವನು. ಸೀತಾನ್ವೇಷಣ ಕಾರ್ಯದಲ್ಲಿ ನೀನು ನಮಗೆ ಸಹಾಯ ಮಾಡುವುದಾದರೆ ಆಗಲಿದೆ. ಆ ದುಷ್ಟನಾದ ನಿಮ್ಮಣ್ಣ ವಾಲಿಯನ್ನು ನಿಗ್ರಹಿಸಿ ನಿನ್ನನ್ನು ಕಿಷ್ಕಿಂಧ ನಗರಕ್ಕೆ ರಾಜನನ್ನಾಗಿ ಮಾಡುತ್ತೇನೆ. ದೇವ, ಆಗಲೇ ಆಗಲಿ. ಸುಗ್ರೀವರಾಜ, ದೇವ, ನೀನು ಈ ಸ್ಥಳದಲ್ಲಿ ಬಂದು ವಾಸ ಮಾಡಲು ಕಾರಣವೇನು? ದೇವ, ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ದಿನ ನಮ್ಮಣ್ಣನಾದ ವಾಲಿಗೂ ದುಮ್ದುಬಿ ಎಂಬ ರಾಕ್ಷಸರಿಗೆ ಯುದ್ಧವಾಗುತ್ತಿರಲು ಆ ರಾಕ್ಷಸನು ಒಂದು ಗುಹೆಯೊಳಗೆ ನುಗ್ಗಲು ನಮ್ಮಣ್ಣನು ನನ್ನನ್ನು ಗುಹೆಯ ಬಾಗಿಲಲ್ಲಿ ಕಾವಲಿರಿಸಿ ರಾಕ್ಷಸನನ್ನು ಬೆನ್ನಟ್ಟಿ ಒಳಗೆ ಹೋದನು. ಎಷ್ಟು ದಿನಗಳಾದರೂ ಬಾರದೆ ಒಳಗಿನಿಂದ ರಕ್ತ ಪ್ರವಾಹವು ಬರಲು ನಾನು ಅದನ್ನು ಕಂಡು ನಮ್ಮಣ್ಣನಿಗೇನಾದರೂ ಅಪಾಯವು ಸಂಭವಿಸಿದರೆ ನಾನು ಉಳಿಯಲಾರೆನೆಂದು ತಿಳಿದು ಆ ಗುಹೆಯ ಬಾಗಿಲಿಗೆ ದೊಡ್ಡದೊಂದು ಬಂಡೆ ಎಳೆದು ಕಿಷ್ಕಿಂಧೆಗೆ ಬಂದು ರಾಜ್ಯವಾಳುತ್ತಿದ್ದೆನು. ಕೆಲವು ದಿನಗಳ ನಂತರ ವಾಲಿಯು ಆ ರಾಕ್ಷಸನನ್ನು ಸಂಹರಿಸಿ ಬಂದು ಬಾಗಿಲಲ್ಲಿ ನಾನಿಲ್ಲದನ್ನು ಕಂಡು
ಕೋಪದಿಂದ ನನ್ನನ್ನು ಕೊಲ್ಲಲು ದುಃಖನಾದನು ದೇವ. ಅದೂ ಅಲ್ಲದೆ ನನ್ನ ಪತ್ನಿಯಾದ ರುಮೆಯನ್ನು ಸಹ ಅಪಹರಿಸಿರುವನು ದೇವ. ಸುಗ್ರೀವರಾಜ, ದೇವ, ಇಡೀ ವಿಶ್ವವನ್ನೇ ನಿನ್ನನ್ನು ಅಟ್ಟಾಡಿಸಿದ ನಿಮ್ಮ ಅಣ್ಣನು ಈ ಪ್ರಾಂತ್ಯಕ್ಕೆ ಬಾರದಿರಲು ಕಾರಣವೇನು? ದೇವ, ಈ ಪ್ರಾಂತ್ಯಕ್ಕೆ ಬಾರದಿರಲು ಕಾರಣ ಮತಂಗ ಮಹರ್ಷಿಗಳ ಶಾಪವೇ ಕಾರಣವಾಗಿದೆ. ಸುಗ್ರೀವರಾಜ, ದೇವ, ಸೀತಾನ್ವೇಷಣ ಕಾರ್ಯದಲ್ಲಿ ನೀನು ಸಹಾಯ ಮಾಡುವುದಾದರೆ ನಿಮ್ಮಣ್ಣನಾದ ದುಷ್ಟವಾಲಿಯನ್ನು ಸಂಹರಿಸಿ ನಿನ್ನನ್ನು ಕಿಷ್ಕಿಂಧಾ ನಗರಕ್ಕೆ ರಾಜನನ್ನಾಗಿ ಮಾಡುತ್ತೇನೆ. ಇದು ಸತ್ಯವೆಂದು ತಿಳಿ. ದೇವ, ಇಂದ್ರಾದಿ ಲೋಕಪಾಲಕರನ್ನು ತೃಣಪ್ರಾಯವಾಗಿಡಿಸಿದ ರಾವಣನನ್ನೇ ಹಣುಮಾತ್ರವಾಗಿಡಿಸಿದ ವಾಲಿಯನ್ನು ಸಂಹರಿಸುವೆನೆಂದು ಹೇಳುವ ಮಾತು ನನಗೇನೋ ಅನುಮಾನವಾಗಿ ಕಾಣುತ್ತಿರುವುದು. ಸುಗ್ರೀವರಾಜ, ದೇವ, ನಿನಗೆ ನಂಬಿಕೆಯುಂಟಾಗಲು ನಾನೇನು ಮಾಡಬೇಕು? ದೇವ, ಅದು ಅಲ್ಲಿ ಕಾಣುತ್ತಿರುವ ಸಪ್ತ ತಾಳೆ ಮರಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅಂಥವರು ವಾಲಿಯನ್ನು ಸಂಹರಿಸುವುದಾಗಿ ರೂಢಿಯಲ್ಲಿರುವುದು. ಆಗಲಿ ಸುಗ್ರೀವರಾಜ, ನಿನ್ನ ಸಂದೇಹವನ್ನು ಈಗಲೇ ಪರಿಹರಿಸುವೆನು. ದೇವ, ನೀವು ಯಾರೆಂದೂ ತಿಳಿಯದೆ ಸಾಮಾನ್ಯ ಮನುಷ್ಯರೆಂದು ತಿಳಿದು ನಿಮ್ಮನ್ನು ಪರೀಕ್ಷಿಸಿದೆ ಅಲ್ಲದೆ ಬೇರೇನೂ ಅಲ್ಲ. ನನ್ನನ್ನು ಕ್ಷಮಿಸಬೇಕು. ಸುಗ್ರೀವರಾಜ, ಪರೀಕ್ಷೆ ಮಾಡಿದ ಮಾತ್ರಕ್ಕೆ ಪರಾಕ್ರಮಕ್ಕೇನು ಕುಂದುಂಟಾಗಲಿಲ್ಲವಲ್ಲ. ಧೈರ್ಯವಾಗಿ ನಿಮ್ಮಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆ. ಅಪ್ಪಣೆಯಂತೆಯೇ ಆಗಲಿ ದೇವ. ಎಲ್ಲವೋ ವಾಲಿಯೇ, ಭ್ರಾತೃದ್ರೋಹಿಯೇ, ಎಲ್ಲಿ ಅಡಗಿ ಕುಳಿತಿರುವೆಯೋ ಬಾರೋ ಯುದ್ಧಕ್ಕೆ. ಯಾರು ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವ ಧೂರ್ತನು ಅವನಾರಿಹನು? ವಾಲಿ ಎಂಬ ಪೆರಡಕ್ಷರವ ಕೇಳಿದ ಕ್ಷಣ ಇಡೀ ದಟ್ಟಾರಣ್ಯವೇ ತತ್ತರಿಸಿ ಹೋಗುವುದು. ಗಿರಿಕಂದರ ಪರ್ವತಗಳನ್ನು ಈ ನನ್ನ ಬಾಹುಗಳಲ್ಲಿ ಬಂಧಿಸಿ ದಶ ದಿಕ್ಕುಗಳಿಗೆ ಬಿಸಾಡಬಲ್ಲ ಈ ವಾಲಿಯನ್ನು ಕಿಚ್ಚು ನುಡಿಗಳನ್ನಾಗಿ ರಚ್ಚಿಗೆಬ್ಬಿಸುತ್ತಿರುವ ಆ ಧೂರ್ತನ ಯಾವನಿರುವನು? ಓಹೋ ಓಹೋ, ತಮ್ಮ ಸುಗ್ರೀವ. ಹೇ ಸುಗ್ರೀವ, ಓ ವಾಲಿ, ಒಂದು ನಾನು ದುಂದುಬಿ ಎಂಬ ರಕ್ಕಸನನ್ನು ಹೋರಾಡುತ್ತಿದ್ದಾಗ ಪ್ರಾಣ ಕಂಜಿ ನನಗಂಜಿ ಕಾಡು ಮೇಡುಗಳನ್ನು ಅಲಿಯುತ್ತಾ ಮತಂಗರ್ಷಿ ಮಹಾಮುನಿಗಳ ಆಶ್ರಮದಲ್ಲಿ ಆಶ್ರಯ ಪಡೆದಿರುವ ನೀನು ಈ ದಿನ ನನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವುದನ್ನು ನೋಡಿದರೆ ನಿನಗೆ ಮರಣವು ಸನ್ನಿಹಿತವಾಗಿರುವುದು. ನೀನು ಅಂತಿಮ ಅವಸಾನದ ಅಂಚಿನಲ್ಲಿ ನಡೆಯುತ್ತಿರುವಂತೆ ಭಾಸವಾಗುತ್ತಿರುವುದು. ಮೃತ್ಯು ದೇವತೆ ನಿನ್ನನ್ನು ಕೈ ಬೀಸಿ ಕರೆಯುತ್ತಿರುವಂತೆ ತೋರುವುದು. ಬಾರೋ, ನಿನ್ನನ್ನು ಆ ನಾರಾಯಣನ ಯಮನಾಲಯಕ್ಕೆ ಕಳಿಸುವೆನು. ಏಯ್, ಬಾರೋ ಯುದ್ಧಕ್ಕೆ. ಸಿದ್ಧನಾಗಮದಾಂತ. ಅಮ್ಮನೆಂಬ ಅಭಿಮಾನದಿಂದ ನಿನ್ನನ್ನು ಕೊಲ್ಲದೆ ಹಾಗೆಯೇ ಉಳಿಸಿದ್ದೇನೆ. ಎಲ್ಲಿಯಾದ್ರೂ ಹೋಗಿ ಪ್ರಾಣ ಉಳಿಸಿಕೋ. ಒಡೆಯ, ಒಡೆಯ, ಪೆಟ್ಟಾಯ್ತೇ ಒಡೆಯ. ವಾಲಿಯನ್ನು ಸಂಹರಿಸುವುದಾಗಿ ನನಗೆ ಅಭಯವನ್ನು ಕೊಟ್ಟ ಅವರ ಪರಾಕ್ರಮವು ತಿಳಿದಂತಾಯಿತು. ಅವರ ಸಹವಾಸವೂ ಬೇಡ. ಏನಾದರೂ ಉಪಾಯ ಮಾಡಿ ಅವರನ್ನು ಕಳಿಸಿಬಿಡು. ಒಡೆಯ, ನಿಶ್ಚಿಂತೇರಿ, ಇದಕ್ಕೇನೋ ಕಾರಣವಿರಬೇಕು. ಪ್ರಭು ಶ್ರೀರಾಮಚಂದ್ರ, ಏನೇ ಅನ್ಯಾಯ? ಆಂಜನೇಯ, ವಾಲಿ ಸುಗ್ರೀವರಿರುವರು ಏಕರೂಪಧಾರಿಗಳು. ಬಾಣಪ್ರಯೋಗ ಮಾಡಿದರೆ ಸುಗ್ರೀವರಾಜನಿಗೆ ಅಪಾಯವಾಗುವುದೆಂದು ಭಾವಿಸಿ ಬಾಣಪ್ರಯೋಗ ಮಾಡಲಿಲ್ಲ. ಲಕ್ಷ್ಮಣ, ಸುಗ್ರೀವನು ವಿಜಯಿಯಾದ ಮೇಲೆ ಧರಿಸಬೇಕಾದ ಈ ವಿಜಯಮಾಲೆಯನ್ನು ಸುಗ್ರೀವರಾಜನ ಕೊರಳಿಗೆ ಅಲಂಕರಿಸಿ. ಆಂಜನೇಯ, ಈ ಹಾರವು ನನ್ನ ಕೊರಳಿಗೆ ಹಾಕಿದ ಮೇಲೆ ಒಂದು ಬಗೆಯ ಧೈರ್ಯವು ಉತ್ಸಾಹವು ತೋರಿ ಬರುತ್ತಿರುವುದಲ್ಲ. ಇದಕ್ಕೆಲ್ಲ ಶ್ರೀರಾಮಾನುಗ್ರಹವೇ ಕಾರಣವು. ಈ ಬಾರಿ ನಿಮ್ಮ ಅಣ್ಣನನ್ನು ಯುದ್ಧಕ್ಕೆ ಕಳೆಯಿರಿ. ಈ ಸರಿ ಆತನು ಹತವಾಗುವುದಂತೂ ಖಂಡಿತ. ದೇವ, ಸುಗ್ರೀವರಾಜ, ಧೈರ್ಯದಿಂದ ಯುದ್ಧಕ್ಕೆ ಕರೆ. ಈ ಸಾರಿ ವಾಲಿಯ ಅಂತ್ಯವು ನಿಶ್ಚಿತ. ದೇವ, ಈ ನಶ್ವರವಾದ ದೇಹವು ಎಂದಿಗಾದರೂ ಒಂದು ದಿನ ನಾಶವಾಗಲೇಬೇಕು.
ಈ ಸಾರಿಯೂ ನಿಮ್ಮನ್ನೇ ನಂಬಿ ಯುದ್ಧಕ್ಕೆ ಹೋಗು. ಧೈರ್ಯವಾಗಿ ಹೋಗಿ ಬಾ. ಇದರ ಫಲಾಫಲಗಳು ನಿಮಗೆ ಸೇರಲಿ. ನಿನಗೆ ವಿಜಯವಾಗಲಿ. ದೇವ ಕೆಲವೆಲ್ಲವೋ ವಾಲಿ, ಈ ಬಾರಿ ಹೊಸ ಸುಗ್ರೀವನು ಬಂದಿರುವನು. ಜಾಗೃತಿಯಾಗಿ ಯುದ್ಧಕ್ಕೆ ಬಾ. ಎಲ್ಲ ಹೇಳಿ ಸುಗ್ರೀವ, ಈಗ ತಾನೇ ನನ್ನಿಂದ ಮೈ ಮುರಿಯುವಂತೆ ವಧೆಗಳನ್ನು ತಿಂದು ಪ್ರಾಣ ಉಳಿದರೆ ಸಾಕೆಂದು ಓಡಿ ಹೋದು ನೀನು ಪುನಃ ಯುದ್ಧಕ್ಕೆ ಬಂದಿರುವೆಯ? ನಾಚಿಕೆ ಇಲ್ಲದೆ ಹೇಳಿ. ಅದಾರೊಳು ದುರಾಗ್ರಹ ಪ್ರತಾಪಶಾಲಿ ನಾನೆಲ್ಲ, ಅದಾರೊಳು ದುರಾಗ್ರಹ ಪ್ರತಾಪಶಾಲಿ ನಾನೆಲ್ಲ, ಬಲ ಬಲಗಳನ್ನು ತೋರೆ ಕಾಲನೀಗ ನಿಲ್ಲಲೇ. ಆಧಾರಳಿಂದು ಚೀರ ತಿರ್ಪೆ ದೂರ ಸಾರಲು ಮೋಸಗಾರಲೇ ಬೆದರ ತೊಳೆಯುವೆ. ಆಧಾರಳಿಂದು ಚೀರ ತಿರ್ಪೆ ದೂರ ಸಾರಲು ಮೋಸಗಾರಲೇ ಬೆದರ ತೊಳೆಯುವೆ. ಅದಾರಳು ದುರಾಗ್ರಹ ಪ್ರತಾಪಶಾಲಿ ನಾನೆಲ್ಲ, ದಾರಳು ದುರಾಗ್ರಹ ಪ್ರತಾಪಶಾಲಿ ನಾನೆಲ್ಲ, ಬಲ ಬಲಗಳನ್ನು ತೋರೆ ಕಾಲನೀಗ ನಿಲ್ಲದೆ. ಹೇ ಸುಗ್ರೀವ, ನೀನು ಪುನಃ ಯುದ್ಧಕ್ಕೆ ಬಂದಿರುವುದನ್ನು ನೋಡಿದರೆ ನನಗೇಕೋ ಅನುಮಾನ. ನಿನಗೆ ಯಾರದೋ ಬೆಂಬಲಿಗರ ಸಹಾಯವಿರಬೇಕೆಂದು ತೋರುವುದು. ಇರಲಿ, ಆ ನಿನ್ನ ಬೆಂಬಲಿಗರಿಗೆ ಈ ವಾಲಿಯ ಶೌರ್ಯ, ಸಾಹಸ, ಬುಧಬಲ ಪರಾಕ್ರಮದ ಚರಿತ್ರೆಯನ್ನು ಅವರಿಗೆ ತಿಳಿಸಿರುವೇನು ಮಾತಾಂಡ. ಒಂದು ನಾನು ದುಂದುಬಿ ಎಂಬ ರಕ್ಕಸರನ್ನು ಹೋರಾಡಿ ಆ ರಾಕ್ಷಸನನ್ನು ಸೋಲಿಸಿದ ಆ ಚರಿತ್ರೆಯನ್ನು ಅವರಿಗೆ ತಿಳಿಸಿರುವೆಯಾ? ಅದೂ ತಿಳಿಸಿರುವೇನು. ಆ ತ್ರೈಲೋಕ್ಯ ವೀರ ರಾವಣನನ್ನು ನೋಡಿ ನನ್ನ ಪ್ರೇಮದ ಪುತ್ರ ಅಂಗದನು, ತಂದೆಯೇ ಅದು 10 ತಲೆಯ ಹುಳು, ನನಗೆ ಆಟವಾಡಲು ಬೇಕೆಂದು ಬಯಸಿದಾಗ ನಾನು ಈ ನನ್ನ ಲಾಂಘೂಲದಿಂದ ಅವನನ್ನು ಹಿಂಗಟ್ಟು ಮುಂಗಟ್ಟು ಕಟ್ಟಿ ದರದರನೆ ಸಪ್ತ ಸಮುದ್ರಗಳಲ್ಲಿ ಅದ್ದಿ ದರದರನೆ ಎಳೆದು ತಂದು ನನ್ನ ಪುತ್ರ ಅಂಗದ ಕುಮಾರನ ತೊಟ್ಟಿಲಿಗೆ ಕಟ್ಟಲು ನನ್ನ ಪುತ್ರ ಪ್ರೇಮದ ಅಂಗದ ಕುಮಾರನು ತನ್ನ ಪುಟ್ಟ ಪಾದಗಳಿಂದ ಝಾಡಿಸಿ ಝಾಡಿಸಿ ಒದೆಯುತ್ತಿದ್ದಾಗ ಹಲ್ಲಲ್ಲೂ ಕಿರಿಯುತ್ತಿದ್ದ ರಾವಣ. ಈ ಚರಿತ್ರೆಯನ್ನು ಅವರಿಗೆ ತಿಳಿಸಿರುವೆಯೋ? ಅದೊಂದು ತಿಳಿಸಿರುವೇನು ಮದಾಂತ. ಹೋಗಲಿ, ನನ್ನ ಎದುರಿಗೆ ಯಾರೇ ಪ್ರತಿಸ್ಪರ್ಧಿಯಾಗಿ ನಿಂತರು ಅವರ ಅರ್ಧ ಶಕ್ತಿ ಈ ವಾಲಿಗೆ ಬರುವುದೆಂಬ ವಿಚಾರ ಇದು ನಿನಗೂ ತಿಳಿದಿದೆ. ಈ ವಿಚಾರವನ್ನು ಅವರಿಗೆ ತಿಳಿಸಿರುವೆಯಾ? ಅದನ್ನೂ ತಿಳಿಸಿದಿರುವೆನು. ಈ ವಾಲಿಯ ಭುಜಬಲದ ಪರಾಕ್ರಮವು 82,000 ಆನೆಯ ಬಲದಷ್ಟಿರುವುದು. ಈ ವಿಚಾರವನ್ನು ಅವರಿಗೆ ತಿಳಿಸಿರುವೆಯಾ? ಓ, ಎಲ್ಲವೂ ತಿಳಿಸಿರುವೆನು. ನೀನು ಅನ್ಯಾಯವಾಗಿ ಪ್ರಾಣವನ್ನು ಕಳೆದುಕೊಳ್ಳುವೆ, ಅದಕ್ಕಾಗಿಯೇ ಈ ರೀತಿ ವರ್ತಿಸುತ್ತಿರುವೆ. ಇರಲಿ, ಮೊದಲು ನಿನ್ನನ್ನು ನಿಗ್ರಹಿಸಿ ಆನಂತರ ನಿನ್ನ ಬೆಂಬಲಿಗರನ್ನು ವಿಚಾರಿಸಿಕೊಳ್ಳುತ್ತೇನೆ. ಸರಿ, ಇರಲಿ. ಈಗ ಯಾವ ಯುದ್ಧ ಮಾಡೋಣ? ಮುಷ್ಟಿ ಯುದ್ಧದಿಂದಲೇ ನಿನ್ನನ್ನು ಸಂಹರಿಸುವೆನು. ಮುಷ್ಟಿ ಯುದ್ಧ ಪ್ರವೀಣ ಈ ವಾಲಿ, ನನ್ನನ್ನು ಜಯಿಸಬಲ್ಲೆಯೇನೋ? ಜಯಿಸುವೆನು.
ಯಾರು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದವರು? ಹೇ ಸುಗ್ರೀವ, ನಿನ್ನೊಡನೆ ಯುದ್ಧ ಮಾಡಲು ಕೈಲಾಗದೆ ಆ ಹೇಡಿಗಳನ್ನು ಯುದ್ಧಕ್ಕೆ ಕರೆತಂದಿರುವೆಯಾ? ಕೆಲವು ಹೇಡಿಗಳೇ, ನೀವು ಯಾರು? ನನ್ನೊಡನಿಗೆ ನಿಂತು ಯುದ್ಧ ಮಾಡಲು ಕೈಲಾಗದೆ ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದಿರಾ? ನೀವಂತಹ ಶೌರ್ಯ ಸಾಹಸಿಗಳೇ ಆದರೆ ನನ್ನೆದುರಿಗೆ ಬಂದು ಯುದ್ಧ ಮಾಡಿ ನನ್ನನ್ನು ಜಯಿಸಿ ಪ್ರತಾಪಶಾಲಿ ಎನಿಸಿಕೊಳ್ಳಿ. ಇಲ್ಲವೇ ನಾಚಿಕೆ ಆದರೆ ಕದ್ದ ಕಳ್ಳನಂತೆ ಓಡಿ ಹೋಗಿರೋ ಪ್ರಾಣದಾನ ಮಾಡುತ್ತೇನೆ. ವಾಲಿ, ಪ್ರಾಣ ಹೋಗದೆ ಏಕೆ ಈ ರೀತಿ ಮಾತನಾಡುತ್ತಿರುವೆ? ಮರೆಯಾಗಿಲ್ಲ, ನಿನ್ನ ಎದುರಾಗಿಯೇ ಇರುವೆನು. ಈಗ ನೋಡು, ನಿನಗೆ ಎದುರಾದವರ ಶಕ್ತಿಗಳನ್ನೆಲ್ಲ ಹೀರಿಕೊಳ್ಳುವ ಶಕ್ತಿ ಇರುವುದೆಂದು ತಿಳಿದೆ ನಾನು ಮರೆಯಲ್ಲಿ ನಿಂತು ಬಾಣಪ್ರಯೋಗ ಮಾಡಬೇಕಾಯಿತು. ದುಷ್ಟ ಮೃಗಗಳನ್ನು, ಅಧರ್ಮಿಗಳನ್ನು ಕೊಲ್ಲುವುದು ಕ್ಷತ್ರಿಯರ ಧರ್ಮ. ಕ್ಷತ್ರಿಯ ಧರ್ಮಕ್ಕನುಸಾರವಾಗಿಯೇ ನಾನು ನಿನ್ನನ್ನು ಕೊಂದಿರುವೆನು. ವಾಲಿ, ನಾವು ಅಯೋಧ್ಯಾಧಿಪತಿಯಾದ ದಶರಥ ಚಕ್ರವರ್ತಿಯ ಮಕ್ಕಳು ರಾಮಲಕ್ಷ್ಮಣರು. ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಮಾಡಿಕೊಂಡಿದ್ದಾಗ ದಂಡಕಾರಣ್ಯದಿಂದ ರಾವಣನು ನನ್ನ ಪತ್ನಿಯನ್ನು ಅಪಹರಿಸಿಕೊಂಡು ಹೋಗಿರುವನು. ಆಕೆ ನರಸುತ್ತಾ ಈ ಮಾರ್ಗವಾಗಿ ಬಂದು ಸುಗ್ರೀವರಾಜನನ್ನು ಕಂಡೆವು. ಯಾರು? ಪ್ರಭು ಪ್ರಭು ರಾಮಚಂದ್ರ, ತಮ್ಮ ದಿವ್ಯ ದರ್ಶನದಿಂದ ನನ್ನ ಜೀವನ ಪರಮ ಪಾವನವಾಯಿತು. ನನಗೀಗ ಜ್ಞಾನೋದಯವಾಯಿತು. ಪ್ರಭು ರಾಮಚಂದ್ರ, ಸುಗ್ರೀವನಿಗೆ ಸಹಾಯ ಮಾಡುವುದಕ್ಕೋಸ್ಕರ ನೀನು ಮರೆಯಲ್ಲಿ ನಿಂತು ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದೀಯಾ ತಂದೆ? ನೀನು ಮಾಡಿದ ಈ ಹೇಯ ಕಾರ್ಯವು ನನ್ನನ್ನು ತುಂಬಾ ವ್ಯಥೆಗೊಳಿಸುತ್ತಿರುವುದು ಪ್ರಭು, ತುಂಬಾ ವ್ಯಥೆಗೊಳಿಸುತ್ತಿರುವುದು. ವಾಲಿ, ಪಶ್ಚಾತ್ತಾಪದಿಂದ ಬೆಂದು ಈಗಲೂ ಹೇಳು. ಪ್ರಾಣ ಉಳಿಸಿಕೊಳ್ಳುವ ಬಯಕೆ ಇದ್ದರೆ ಬಾಣವನ್ನು ಉಪಸಂಹಾರ ಮಾಡಿ ನನಗೆ ಪ್ರಾಣದಾನ ಮಾಡುತ್ತೇನೆ. ಇಲ್ಲ ಪ್ರಭು, ನನಗೆ ಪ್ರಾಣದ ಮೇಲೆ ಆಸೆ ಇಲ್ಲ. ಬಾಳಿ ಬದುಕಬೇಕೆಂಬ ಯಾವ ಇಚ್ಛೆಯೂ ಉಳಿದಿಲ್ಲ. ತಮ್ಮನ ಹೆಂಡತಿಯನ್ನು ಬಲಾತ್ಕರಿಸಿದ ಮಹಾಪಾಪಿ ನಾನು ಪ್ರಭು. ಅಲ್ಲದೆ ಕಾಣದ ಕೈಗಳ ಬಾಣದಿಂದಲೇ ನಿನ್ನ ಮರಣವಾಗಲಿ ಎಂದು ಒಂದು ಮತಂಗ ಮಹಾಮುನಿಗಳು ಇತ್ತ ಶಾಪ ಇಂದು ಫಲಿಸಿತು. ನನಗೀಗ ಜ್ಞಾನೋದಯವಾಯಿತು. ನನ್ನ ಮರಣವೂ ಸನ್ನಿಹಿತವಾಗುತ್ತಿರುವುದು. ಪ್ರಭು ರಾಮಚಂದ್ರ, ವಾಲಿ, ನನ್ನದೊಂದು ವಿಜ್ಞಾಪನೆ ಇರುವುದು. ಹೇಳು ವಾಲಿ. ಅದನ್ನು ನಡೆಸಿಕೊಡುವೆಯಾ ಪ್ರಭು? ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ, ಹೇಳು ವಾಲಿ. ಪ್ರಭು, ನನ್ನ ಪ್ರೇಮದ ಪುತ್ರ ಅಂಗದ, ಅಬಲೆಯಾದ ತಾರೆ, ಇವರುಗಳ ಯೋಗಕ್ಷೇಮದ ಭಾರವನ್ನು ತಮ್ಮ ಕೈಯಲ್ಲಿಡುವೆನು. ಅವರನ್ನು ರಕ್ಷಿಸಿ ಕಾಪಾಡುವೆನೆಂದು ನನಗೆ ವಚನ ಕೊಡುವೆಯಾ ಪ್ರಭು? ವಾಲಿ, ನಿನ್ನ ಪತ್ನಿ ಪುತ್ರರ ಯೋಗಕ್ಷೇಮವು ನಮ್ಮದಾಗಿರಲಿ. ಪ್ರಭು, ಹೋ ರಾಮ, ರಾಮಚಂದ್ರ, ರಾಮ. ಆಂಜನೇಯ ಮಾತಾಡಿ. ವಾಲಿಯ ಈ ವಿಚಾರವನ್ನು ತಿಳಿದು ಆತನ ಪುತ್ರನಾದ ಅಂಗದನು ಈ ಕಡೆ ಬರುತ್ತಿರುವನು. ಬರಲಿ ಆಂಜನೇಯ, ಆತನನ್ನು ಸಂತೈಸೋಣ. ಕಂದ, ಬಾ ಅಂಗದ, ಕುಮಾರ. ಹರಣವನಿಗಿದೆಯ ಜನಕ,
ಜನಕ ನನ್ನನ್ನು ಬಿಟ್ಟು ಹೋದೆಯಾ? ಕುಮಾರ, ಅಂಗದ ಕುಮಾರ, ನೀನಿನ್ನೂ ಚಿಂತಿಸಬೇಡ. ಅದೋ ನಿಮ್ಮನ್ನು ಕಾಪಾಡುವ ಪ್ರಭುಗಳು ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಾರಾಯಣ ಸಂಭೂತಿಯಿಂದ ಆರಾಧಿಸುತ್ತಿರುವ ಶ್ರೀರಾಮಚಂದ್ರ ಪ್ರಭುಗಳು. ನೀವು ಅವರಿಗೆ ಶರಣಾಗತರಾಗಿ ಅವರೇ ನಿಮ್ಮನ್ನು ಕಾಪಾಡುವ ಪ್ರಭುಗಳು ಕಂದ. ಆಗಬಹುದು ತಂದೆ, ಆಗಬಹುದು. ಸುಗ್ರೀವ, ಅಣ್ಣ ತಮ್ಮ ಹೀಗೆ ಬಾ. ಹೇಳು ಅಣ್ಣ. ನನ್ನನಂತ ಅಪರಾಧಗಳನ್ನು ಮನ್ನಿಸು ತಮ್ಮ. ನಿನ್ನ ಪತ್ನಿಯನ್ನು ಬಲಾತ್ಕರಿಸಿದ ಪಾಪಿ ನಾನು. ನನ್ನನ್ನು ಕ್ಷಮಿಸುವಿಯಾ ತಮ್ಮ? ಆಗಲಿ ಅಣ್ಣ, ಕ್ಷಮಿಸುತ್ತೇನೆ. ತಮ್ಮ, ಅಣ್ಣ ನೀನು ರಾಮಚಂದ್ರನಿಗೆ ಶರಣಾಗತನಾಗು. ಆಗಲಿ ಅಣ್ಣ. ರಾಮಚಂದ್ರನ ಸೀತಾನ್ವೇಷಣ ಕಾರ್ಯಕ್ಕೆ ನೀನು ಸಂಪೂರ್ಣವಾದ ಸಹಾಯವನ್ನು ಮಾಡು. ಮಾಡುತ್ತೇನೆ. ಸದಾ ಕಾಲವು ಶ್ರೀರಾಮನ ಧ್ಯಾನದಲ್ಲಿಯೇ ತಲ್ಲೀನರಾಗಿ. ನಿನ್ನ ಇಷ್ಟದಂತೆ ಆಗಲಿ. ಸುಗ್ರೀವ, ಅಣ್ಣ ಇದೋ ನೋಡು, ಹಿಂದೆ ನಾನು ಇಂದ್ರನಿಂದ ಪಡೆದ ಈ ಪುಷ್ಪಮಾಲೆಯು ನನ್ನ ಕೊರಳಲ್ಲಿರುವವರೆಗೂ ನನ್ನ ಪ್ರಾಣ ಹೋಗುವುದಿಲ್ಲ ತಮ್ಮ. ನೀನು ನಿನ್ನ ಕೈಯಾರೆ ಈ ಕುಸುಮ ಮಾಲಿಕೆಯನ್ನು ತೆಗೆದು ನಿನ್ನ ಕೊರಳಲ್ಲಿ ಧರಿಸಿಕೊ. ಆಗಲಿ. ಇದರಿಂದ ನಿನಗೆ ಶ್ರೇಯಸ್ಸು, ಯಶಸ್ಸು, ಕೀರ್ತಿಯೂ ಲಭಿಸುವುದು. ನೀರಿನದನ್ನು ತೆಗೆದುಕೊಂಡು ನಿನ್ನ ಕೊರಳಲ್ಲಿ ಧರಿಸು. ಆಗಲಿ ಅಣ್ಣ, ನಿನ್ನ ಇಷ್ಟದಂತೆ ಆಗಲಿ. ಪ್ರಭು ರಾಮಚಂದ್ರ, ವಾಲಿ, ಪ್ರಭು ಹೇಳು ವಾಲಿ. ನನ್ನ ಮರಣವು ಸಂಧಿತವಾಗುತ್ತಿರುವುದು ತಂದೆ. ತಮ್ಮ ದಿವ್ಯ ದರ್ಶನದಿಂದ ನಾನು ಧನ್ಯನಾದೆ. ಪರಮಾತ್ಮ ಪ್ರಭು ರಾಮಚಂದ್ರ, ಹೇಳು ವಾಲಿ. ಕಟ್ಟ ಕಡೆಯದಾಗಿ ನನ್ನೊಂದು ವಿಜ್ಞಾಪನೆ ಇರುವುದು. ಅದನ್ನು ನಡೆಸಿಕೊಡುವುದಾದ್ರೆ ನಾನು ಸಂತೋಷದಿಂದ ಆಗಲಿ, ನಡೆಸಿಕೊಡುತ್ತೇನೆ. ಹೇಳು ವಾಲಿ. ಪ್ರಭು ರಾಮಚಂದ್ರ, ಮುಂದಿನ ಜನ್ಮ ನಿಜವಾದಲ್ಲಿ ನನ್ನ ಬಾಣ ಪ್ರಯೋಗದಿಂದಲೇ ನೀನು ಮರಣ ಹೊಂದಬೇಕು. ಹಾಗೆಂದು ವಚನ ಕೊಡುವೆಯಾ ತಂದೆ? ಆಗಲಿ ವಾಲಿ, ನಿನ್ನ ಇಷ್ಟಾರ್ಥವು ನೆರವೇರಲಿ. ರಾಮ, ಅಂಗದ, ತಂದೆ, ವಾಲಿ, ಸುಗ್ರೀವ, ಅಣ್ಣ ಸಚಿವಾಂಜನೇಯ, ಲಕ್ಷ್ಮಣ ಸ್ವಾಮಿಯೇ, ನನ್ನ ಮರಣವು ಸನ್ನಿಹಿತವಾಗುತ್ತಿರುವುದು. ರಾಮ, ರಾಮಚಂದ್ರ, ಜಾನಕಿ ವಲ್ಲಭ, ಸುಗುಣಾಭಿರಾಮ, ಕಾಂತ